ಪೂಂಚ್ನಲ್ಲಿ ಯೋಧ ಅನೂಪ್ ಪೂಜಾರಿ ಕೂಡ ಹುತಾತ್ಮರಾಗಿದ್ದಾರೆ. ಯೋಧನ ಅಂತಿಮ ಯಾತ್ರೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಹೂವಿನ ಅಲಂಕಾರದಿಂದ ಸಿದ್ಧಗೊಳ್ತಾ ಇದೆ ವಾಹನ. ಕುಂದಾಪುರದ ತೆಕ್ಕಟ್ಟೆಯಿಂದ ಬಿಜಾಡಿ ತನಕ ಮೆರವಣಿಗೆ ಇರುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಲಿದೆ ಮೆರವಣಿಗೆ. ಉಡುಪಿ ಜಿಲ್ಲೆ ಬಿಜಾಡಿ ಗ್ರಾಮದ ಯೋಧ ಅನೂಪ್ ಕೂಡ ಹುತಾತ್ಮರಾಗಿದ್ದಾರೆ. ನಿನ್ನೆ ಪೂಂಚ್ ಸೆಕ್ಟರ್ನಲ್ಲಿ ಸೇನಾ ವಾಹನ ಪಲ್ಟಿಯಾಗಿತ್ತು. ಆ ಸೇನಾ ವಾಹನ ಪಲ್ಟಿಯಾದಂತಹ ಸಂದರ್ಭದಲ್ಲಿ 5 ಯೋಧರು ಹುತಾತ್ಮರಾಗಿದ್ರು. ಅದರಲ್ಲಿ ವಿಪರ್ಯಾಸ ಅಂದ್ರೆ ನಮ್ಮ ಕರ್ನಾಟಕದ 3 ಯೋಧರು ಕೂಡ ಹುತಾತ್ಮರಾಗಿದ್ರು. ದೃಶ್ಯ ನೋಡ್ತಾ ಇದ್ದೀರಿ. ಸಕಲ ಸಿದ್ಧತೆಗಳು ಅಂತಿಮ ಯಾತ್ರೆಗೆ ಹೇಗೆ ಸಿದ್ಧತೆ ಆಗಿದೆ ಆ ಕುರಿತ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಭಾರತೀಯ ಸೇನೆಯಲ್ಲಿ 14 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಉಡುಪಿಯ ಬಿಜಾಡಿ ಗ್ರಾಮದ ಅನೂಪ್ ಅನ್ನುವಂಥ ಯೋಧ ಮೃತಪಟ್ಟಿರುವಂಥದ್ದು, ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು. ಆತನ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಬಿಜಾಡಿಯ ಗ್ರಾಮದಲ್ಲಿ ನಡೀತಾ ಇರುವಂಥದ್ದು. ಸುಮಾರು 6,000ಕ್ಕೂ ಅಧಿಕ ಜನ ಸೇರುವಂಥ ನಿರೀಕ್ಷೆ ಇರುವಂಥದ್ದು. ಈ ಭಾಗದ ಸ್ಥಳೀಯರು ಸೇರಿದಂತೆ ಆತನ ಸ್ನೇಹಿತರು, ಕುಟುಂಬಸ್ಥರು ಜೊತೆಗೆ ಕುಂದಾಪುರ ಭಾಗದಿಂದ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇರುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅನೂಪ್ ಬಾಲ್ಯದಿಂದ ಕೂಡ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ಹೊಂದಿದ್ದ ಯುವಕ. ಇದೇ ಶಾಲೆಯಲ್ಲಿ ಆತ ಓದಿರುವಂಥದ್ದು. ಇದೇ ಶಾಲೆ ಆತನಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು. ಭಾರತೀಯ ಸೇನೆಗೆ ಸೇರಬೇಕು ಅನ್ನುವಂಥ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು. ಇದನ್ನೆಲ್ಲ ಗಮನಿಸಿ ಸ್ಥಳೀಯರು ಮತ್ತು ಆತನ ಸ್ನೇಹಿತರು ಆತನ ಅಂತಿಮ ದರ್ಶನಕ್ಕೆ ಇಲ್ಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಅನೂಪ್ ಊರಿಗೆ ಬಂದಿದ್ದರು. ಊರಿಂದ ತನ್ನ ಮನೆಯ ಕಾರ್ಯಕ್ರಮಗಳನ್ನು ಮುಗಿಸಿ ಮತ್ತೆ ತೆರಳಿದವರು. ಆದರೆ ಮತ್ತೆ ಈ ರೀತಿಯಾಗಿ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಜನರಲ್ಲಿ ಅಥವಾ ಅವರ ಸ್ನೇಹಿತರಲ್ಲಿ ಇರಲಿಲ್ಲ. ಅದು ಸಾಕಷ್ಟು ಆಘಾತವನ್ನು ಕೂಡ ಮನೆ ಮಂದಿಗೆ ಕೊಟ್ಟಿರುವಂಥದ್ದು. ಆದರೆ ಅವರ ಅಂತಿಮ ದರ್ಶನವನ್ನು ಸಾರ್ವಜನಿಕರಿಗಾಗಿ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಗ್ರಾಮ ಪಂಚಾಯತ್ ಸದಸ್ಯರು, ಈ ಭಾಗದ ಜನನಾಯಕರು ಸೇರಿ ಮಾಡ್ತಾ ಇರುವಂಥದ್ದು. ಅನೂಪ್ ಪೂಜಾರಿ ಅವರು ಏನು ಮುಂಬೈ ಅಟ್ಯಾಕ್ನಂಥ ಸಂದರ್ಭದಲ್ಲಿ ಅವರಿಗೆ ಆ ಘಟನೆಯನ್ನು ನೋಡಿ ತಾನೂ ಕೂಡ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬರ್ತದೆ. ಅದಕ್ಕಾಗಿ ಅವರ ಸತತವಾದ ಪ್ರಯತ್ನವನ್ನು, ಕಠಿಣ ಶ್ರಮವನ್ನು ಕೂಡ ವಹಿಸ್ತಾರೆ. ಹಾಗಾಗಿ ಬಡತನದಲ್ಲಿ ಹುಟ್ಟಿದ ಅನೂಪ್ ಅವರು ಅವರ ಆಸೆಯಂತೆ ಸೈನ್ಯಕ್ಕೆ ಕೂಡ ಸೇರ್ತಾರೆ. ಆದರೆ 14 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಅವರಿಗೆ ಈ ರೀತಿಯಾಗಿ ಒಂದು ಸಾವು ಬರ್ತದೆ ಅನ್ನುವಂಥ ಯಾವ ನಿರೀಕ್ಷೆ ಕೂಡ ಮನೆ ಮಂದಿಗೆ ಇರೋದಿಲ್ಲ. ಮಗ ಮತ್ತೆ ಬರ್ತಾನೆ, ಇನ್ನೊಂದು 4 ವರ್ಷ ಸೇವೆ ಸಲ್ಲಿಸಿದೆ, ಮತ್ತೆ ಗುಜರಾತ್ಗೆ ಅವನಿಗೆ ಶಿಫ್ಟ್ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಮನೆ ಮಂದಿ ಒಂದು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಆದರೆ ಅದು ಯಾವುದೂ ಆಗಿಲ್ಲ. ಯಾವುದೋ ಒಂದು ಆಕಸ್ಮಿಕ ಘಟನೆಯಿಂದ, ರಸ್ತೆ ಅಪಘಾತದಿಂದ ಅವರ ಸಾವು ಸಂಭವಿಸಿರುವಂಥದ್ದು. ಹಾಗಾಗಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆ ಬಿಜಾಡಿಯ ಈ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪೂಂಚ್ನಲ್ಲಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ರು. ಇವತ್ತು ಹುಟ್ಟೂರಿಗೆ ಯೋಧರ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ. ಬೆಳಗಾವಿಯ ಸಾಂಬ್ರಾ ಏರ್ಪೋರ್ಟ್ನಿಂದ ಮೃತದೇಹ ಶಿಫ್ಟ್ ಮಾಡಲಾಗ್ತಾ ಇದೆ. ಸಂಜೆ ಸರ್ಕಾರಿ ಗೌರವದೊಂದಿಗೆ ಯೋಧರ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗುತ್ತೆ. ಹುತಾತ್ಮ ಯೋಧರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿಯ ಮಹಾಲಿಂಗಪುರದ ಯೋಧ ಮಹೇಶ್ ಹುತಾತ್ಮರಾಗಿದ್ದಾರೆ. ಅವರ ಪಾರ್ಥಿವ ಶರೀರ ಇವತ್ತು ಹುಟ್ಟೂರು ಕಡೆಗೆ ಅಂತಿಮ ನಮನಕ್ಕೂ ಕೂಡ ವ್ಯವಸ್ಥೆಯಾಗಿದೆ. ಅದಾದ ಬಳಿಕ ಸಕಲ ಸರ್ಕಾರಿ ಗೌರವ ನೀಡಲಾಗುತ್ತೆ. ಅದಾದ ಬಳಿಕ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗುತ್ತೆ. ಒಂದ್ ಕಡೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸೇನಾ ವಾಹನ ಪಲ್ಟಿಯಾಗಿ 5 ಯೋಧರು ಹುತಾತ್ಮರಾಗಿದ್ರು. 5 ಪೈಕಿ 3 ನಮ್ಮ ಕರ್ನಾಟಕದವರು. ವೀರ ಯೋಧರು ಹುತಾತ್ಮರಾಗಿದ್ದಾರೆ. 3 ಪಾರ್ಥಿವ ಶರೀರವನ್ನು ಕೂಡ ತಾಯ್ನಾಡಿಗೆ ಕರೆದೊಯ್ಯಲಾಗ್ತಾ ಇದೆ. ಸಿಎಂ, ಡಿಸಿಎಂ ಅವರಿಂದ ಇವತ್ತು ಗೌರವ ನಮನ ಕೂಡ ಸಲ್ಲಿಕೆ ಆಗುತ್ತೆ. ಇನ್ನಷ್ಟು ಮಾಹಿತಿನ ನಮ್ಮ ಮೈಲಾರಿ ನೀಡಿದ್ದಾರೆ. ಸ್ಪಾಟ್ ಇಂದ ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದ ಪಂಚ್ ಗಡಿಯಲ್ಲಿ ಸೇನಾ ವಾಹನ ಅಪಘಾತ ಆಗಿ ಸುಮಾರು ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದರು. ಸದ್ಯ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಸದ್ಯ ಈಗ 3 ಹುತಾತ್ಮ ಯೋಧರ ಪಾರ್ಥಿವ ಶರೀರ ಕೂಡ ಈಗ ಬೆಳಗಾವಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಮಾಜಿ ಸೈನಿಕರಿರ್ಬೋದು, ಗ್ರಾಮಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜಮಾಯಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಅವರಿಗೆ ನಮನ ಸಲ್ಲಿಸುವ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆ
ಇಲ್ಲಿ ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಸಾಮ್ರಾದ ದಯಾನಂದ್ ತಿರ್ಕಣ್ಣವರೆಂಬುವರು ಕೂಡ ಇಲ್ಲಿ ಹುತಾತ್ಮರಾಗಿದ್ದರು. ಅದರಲ್ಲಿ ಜಮ್ಮು ಕಾಶ್ಮೀರದಿಂದ ನಾಗ್ಪುರದಿಂದ ಅಲ್ಲಿಂದ ಬೆಳಗಾವಿಗೆ ಕೂಡ ಈಗ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸೇನಾ ವಾಹನದ ಅಧಿಕಾರಿಗಳಿರ್ಬೋದು, ಗ್ರಾಮಸ್ಥರು ಕೂಡ ಈಗ ಬಂದಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಜಮಾಯಿಸಿದ್ದಾರೆ. ಇಲ್ಲಿ ಏನು ನೀರವ ಮೌನವೇ ಕೂಡ ಆಗಮಿಸಿರುವಂಥದ್ದು ಮತ್ತು ಕರ್ನಾಟಕದ 3 ಯೋಧರು ಕೂಡ ಪಾರ್ಥಿವ ಶರೀರಗಳು ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಸದ್ಯ ಈಗ ಆಗಮಿಸಿದೆ. ಸಾಂಬ್ರಾ ವಿಮಾನ ನಿಲ್ದಾಣದ ಹೊರಗಡೆ ಕೂಡ ಏನು ನೀರವ ಮೌನ ಕೂಡ ಈಗ ಆವರಿಸಿರುವಂಥದ್ದು. ಹುತಾತ್ಮ ಯೋಧನ ಪಾರ್ಥಿವ ಶರೀರಕ್ಕಾಗಿ ಇಲ್ಲಿ ಇರುವಂಥ ಗ್ರಾಮಸ್ಥರಿರ್ಬೋದು, ಎಲ್ಲ ಸೇನಾ ಏನು ಅವರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಬೆಳಗಾವಿಗೆ ಹೋಗ್ತಾ ಇದ್ದಾನೆ. ಬೆಳಗಾವಿದಾಗ ಅರವಡೆ MLRC ಅಂತ ಇದೆಯಲ್ಲ ಸೆಂಟರು, ಅಲ್ಲಿ ಬಾಡಿಗಳನ್ನಿಟ್ಟು ನಾಳೆಗೆ CM DCM ಮತ್ತು ಯಾರು ಮಿನಿಸ್ಟರ್ ಬಂದು ಅದನ್ನು ಅವರು ಇದು ದರ್ಶನಕ್ಕೆ ಮತ್ತು ಅಂತ ಎಲ್ಲೆಲ್ಲಿ ವ್ಯವಸ್ಥೆ ಇಲ್ಲಿ ನಾವು ಮರಾಠ ಸ್ಕೂಲ್ ನೆಲಗಡೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಊರೊಳಗೆ ಒಂದು ಪ್ರೊಸೆಷನ್ ತೊಗೊಂಡು ಆಮೇಲೆ ಲಾಸ್ಟ್ 1 ಗಂಟೆ ಸುಮಾರಿಗೆ ಇದು ಆಗ್ತದೆ. ಎಲ್ಲಿ ಎಷ್ಟು ಪಾರ್ಥಿವ ಶರೀರ ಬಂದು ಸರ್? ಮೂರು ಬಂದಿದೆ. ಈಗ ನಮ್ಮದು ಒಬ್ರು ಇವರು ಒಂದು ಮಂಗಳೂರದೊಂದು, ಒಂದಿಬ್ರು ಇಲ್ಲಿ ಬಾಗಲಕೋಟೆ ಮಾಲಿಂಗ್ಪುರದವರು, ಇವ್ರು 3 ಜನ ಬಾಡಿ ಬಂದಿದೆ. ಇವಾಗ ಇಲ್ಲೇ ಬೆಳಗಾವಿಯಲ್ಲಿ ಮರಾಠಿ ರೆಜಿಮೆಂಟಲ್ಲಿ ಭರ್ತಿಯಾಗಿದ್ದವರು ಅನೇಕ ಕಡೆ ಸೇವೆಯನ್ನು ಸಲ್ಲಿಸಿದ್ದಾರೆ ಸರ್. ಎಷ್ಟು ಮಕ್ಕಳಿದ್ರು ಅವ್ರಿಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಇದೆ ಸರ್. ನಿಮಗೆ ಯಾವಾಗ ಮಾಹಿತಿ ಬಂತು? ನಮಗೆ ನಿನ್ನೆ ಸಾಯಂಕಾಲನೇ ಬಂದಿತ್ತು, ಅಂದರೆ ನಿನ್ನೆ ರಾತ್ರಿ ಕನ್ಫರ್ಮ್ ಆಗಿದ್ದು ಇವತ್ತು ಬೆಳಿಗ್ಗೆ ಸರ್. ಹೆಂಗಿದ್ರೆ ಮನೆಗೆಲ್ಲ ಆ್ಯಕ್ಚುಲಿ ಅವ್ರನ್ನ ಮಿಸ್ ಮಾಡ್ಕೊಂಡು ಅವ್ರ ಮನೆಯವರು ಅಷ್ಟೇ ಅಲ್ಲ, ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆ ರೀತಿಯಿಂದ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ರು. ಮನೆಯಲ್ಲಿ ಅವರು ಮುದ್ದಿನ ಮಗ ಅಂತಾನೆ ಹೇಳ್ಬೋದು. ಇದಿಷ್ಟು ಗ್ರಾಮಸ್ಥರು ಮತ್ತು ಸಹೋದರರು ಜೊತೆಗೆ ಅವರೆಲ್ಲ ಕುಟುಂಬಸ್ಥರು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪೂಂಚ್ನಲ್ಲಿ ಯೋಧ ಅನೂಪ್ ಪೂಜಾರಿ ಕೂಡ ಹುತಾತ್ಮರಾಗಿದ್ದಾರೆ. ಯೋಧನ ಅಂತಿಮ ಯಾತ್ರೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಹೂವಿನ ಅಲಂಕಾರದಿಂದ ಸಿದ್ಧಗೊಳ್ತಾ ಇದೆ ವಾಹನ. ಕುಂದಾಪುರದ ತೆಕ್ಕಟ್ಟೆಯಿಂದ ಬಿಜಾಡಿ ತನಕ ಮೆರವಣಿಗೆ ಇರುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಲಿದೆ ಮೆರವಣಿಗೆ. ಉಡುಪಿ ಜಿಲ್ಲೆ ಬಿಜಾಡಿ ಗ್ರಾಮದ ಯೋಧ ಅನೂಪ್ ಕೂಡ ಹುತಾತ್ಮರಾಗಿದ್ದಾರೆ. ನಿನ್ನೆ ಪೂಂಚ್ ಸೆಕ್ಟರ್ನಲ್ಲಿ ಸೇನಾ ವಾಹನ ಪಲ್ಟಿಯಾಗಿತ್ತು. ಆ ಸೇನಾ ವಾಹನ ಪಲ್ಟಿಯಾದಂತಹ ಸಂದರ್ಭದಲ್ಲಿ 5 ಯೋಧರು ಹುತಾತ್ಮರಾಗಿದ್ರು. ಅದರಲ್ಲಿ ವಿಪರ್ಯಾಸ ಅಂದ್ರೆ ನಮ್ಮ ಕರ್ನಾಟಕದ 3 ಯೋಧರು ಕೂಡ ಹುತಾತ್ಮರಾಗಿದ್ರು. ದೃಶ್ಯ ನೋಡ್ತಾ ಇದ್ದೀರಿ. ಸಕಲ ಸಿದ್ಧತೆಗಳು ಅಂತಿಮ ಯಾತ್ರೆಗೆ ಹೇಗೆ ಸಿದ್ಧತೆ ಆಗಿದೆ ಆ ಕುರಿತ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಭಾರತೀಯ ಸೇನೆಯಲ್ಲಿ 14 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಉಡುಪಿಯ ಬಿಜಾಡಿ ಗ್ರಾಮದ ಅನೂಪ್ ಅನ್ನುವಂಥ ಯೋಧ ಮೃತಪಟ್ಟಿರುವಂಥದ್ದು, ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು. ಆತನ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಬಿಜಾಡಿಯ ಗ್ರಾಮದಲ್ಲಿ ನಡೀತಾ ಇರುವಂಥದ್ದು. ಸುಮಾರು 6,000ಕ್ಕೂ ಅಧಿಕ ಜನ ಸೇರುವಂಥ ನಿರೀಕ್ಷೆ ಇರುವಂಥದ್ದು. ಈ ಭಾಗದ ಸ್ಥಳೀಯರು ಸೇರಿದಂತೆ ಆತನ ಸ್ನೇಹಿತರು, ಕುಟುಂಬಸ್ಥರು ಜೊತೆಗೆ ಕುಂದಾಪುರ ಭಾಗದಿಂದ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇರುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅನೂಪ್ ಬಾಲ್ಯದಿಂದ ಕೂಡ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ಹೊಂದಿದ್ದ ಯುವಕ. ಇದೇ ಶಾಲೆಯಲ್ಲಿ ಆತ ಓದಿರುವಂಥದ್ದು. ಇದೇ ಶಾಲೆ ಆತನಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು. ಭಾರತೀಯ ಸೇನೆಗೆ ಸೇರಬೇಕು ಅನ್ನುವಂಥ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು. ಇದನ್ನೆಲ್ಲ ಗಮನಿಸಿ ಸ್ಥಳೀಯರು ಮತ್ತು ಆತನ ಸ್ನೇಹಿತರು ಆತನ ಅಂತಿಮ ದರ್ಶನಕ್ಕೆ ಇಲ್ಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಅನೂಪ್ ಊರಿಗೆ ಬಂದಿದ್ದರು. ಊರಿಂದ ತನ್ನ ಮನೆಯ ಕಾರ್ಯಕ್ರಮಗಳನ್ನು ಮುಗಿಸಿ ಮತ್ತೆ ತೆರಳಿದವರು. ಆದರೆ ಮತ್ತೆ ಈ ರೀತಿಯಾಗಿ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಜನರಲ್ಲಿ ಅಥವಾ ಅವರ ಸ್ನೇಹಿತರಲ್ಲಿ ಇರಲಿಲ್ಲ. ಅದು ಸಾಕಷ್ಟು ಆಘಾತವನ್ನು ಕೂಡ ಮನೆ ಮಂದಿಗೆ ಕೊಟ್ಟಿರುವಂಥದ್ದು. ಆದರೆ ಅವರ ಅಂತಿಮ ದರ್ಶನವನ್ನು ಸಾರ್ವಜನಿಕರಿಗಾಗಿ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಗ್ರಾಮ ಪಂಚಾಯತ್ ಸದಸ್ಯರು, ಈ ಭಾಗದ ಜನನಾಯಕರು ಸೇರಿ ಮಾಡ್ತಾ ಇರುವಂಥದ್ದು. ಅನೂಪ್ ಪೂಜಾರಿ ಅವರು ಏನು ಮುಂಬೈ ಅಟ್ಯಾಕ್ನಂಥ ಸಂದರ್ಭದಲ್ಲಿ ಅವರಿಗೆ ಆ ಘಟನೆಯನ್ನು ನೋಡಿ ತಾನೂ ಕೂಡ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬರ್ತದೆ. ಅದಕ್ಕಾಗಿ ಅವರ ಸತತವಾದ ಪ್ರಯತ್ನವನ್ನು, ಕಠಿಣ ಶ್ರಮವನ್ನು ಕೂಡ ವಹಿಸ್ತಾರೆ. ಹಾಗಾಗಿ ಬಡತನದಲ್ಲಿ ಹುಟ್ಟಿದ ಅನೂಪ್ ಅವರು ಅವರ ಆಸೆಯಂತೆ
ಸೈನ್ಯಕ್ಕೆ ಕೂಡ ಸೇರ್ತಾರೆ. ಆದರೆ 14 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಅವರಿಗೆ ಈ ರೀತಿಯಾಗಿ ಒಂದು ಸಾವು ಬರ್ತದೆ ಅನ್ನುವಂಥ ಯಾವ ನಿರೀಕ್ಷೆ ಕೂಡ ಮನೆ ಮಂದಿಗೆ ಇರೋದಿಲ್ಲ. ಮಗ ಮತ್ತೆ ಬರ್ತಾನೆ, ಇನ್ನೊಂದು 4 ವರ್ಷ ಸೇವೆ ಸಲ್ಲಿಸಿದೆ, ಮತ್ತೆ ಗುಜರಾತ್ಗೆ ಅವನಿಗೆ ಶಿಫ್ಟ್ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಮನೆ ಮಂದಿ ಒಂದು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಆದರೆ ಅದು ಯಾವುದೂ ಆಗಿಲ್ಲ. ಯಾವುದೋ ಒಂದು ಆಕಸ್ಮಿಕ ಘಟನೆಯಿಂದ, ರಸ್ತೆ ಅಪಘಾತದಿಂದ ಅವರ ಸಾವು ಸಂಭವಿಸಿರುವಂಥದ್ದು. ಹಾಗಾಗಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆ ಬಿಜಾಡಿಯ ಈ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.